ಈ ಹಿಂದೆ ಸಿಕ್ಕಿತ್ತು ಸುಟ್ಟು ಕೊರಕಲಾದ ಮಹಿಳೆ ಶವ. ರೋಚಕ ಮರ್ಡರ್ ಮಿಸ್ಟ್ರಿ ಭೇದಿಸಿದ ಮಂಡ್ಯ ಪೊಲೀಸರು. ಕಳೆದ ತಿಂಗಳು ಸಂಪೂರ್ಣ ಸುಟ್ಟು ಕರಗಲಾಗಿದ್ದ ಸ್ಥಿತಿಯಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗಿತ್ತು ಕಣ್ರಿ. ಆದ್ರೆ ಈ ಮಹಿಳೆಯ ಪತ್ತೆ ಏನೋ ಆಗಿತ್ತು. ಆದ್ರೆ ಈಕೆಯನ್ನ ಕೊಂದವರು ಯಾರು ಅನ್ನೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಯಾವುದೇ ಗುರುತು ಸಿಗದ ಸ್ಥಿತಿಯಲ್ಲಿ ಶವ ಸಿಕ್ಕಿತ್ತು ನೋಡಿ. ಇದನ್ನ ಗುರುತು ಹಚ್ಚೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಆದ್ರೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಮರ್ಡರ್ ಮಿಸ್ಟ್ರಿಯನ್ನ ಮಂಡ್ಯ ಪೊಲೀಸರು ಚಾಣಾಕ್ಷ ತನಿಖೆಯ ಮೂಲಕ ಬಯಲಿಗೆಳೆದಿದ್ದಾರೆ. ಹೌದು, ಜೂನ್ 24ರಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಜವನಹಳ್ಳಿ ಗುಡ್ಡದ ಬಳಿ ಮಹಿಳೆಯೊಬ್ಬಳ ಸುಟ್ಟು ಶವ ಪತ್ತೆಯಾಗಿತ್ತು. ಮೃತದೇಹದ ಬಳಿ ಸಿಕ್ಕಿದ್ದ ಲೇಡೀಸ್ ವಾಚ್, ಉಂಗುರ, ಹೇರ್ ಕ್ಲಿಪ್ ಹಾಗೂ ಮನೆಕೀಯನ್ನೇ ಸುಳಿವಾಗಿಟ್ಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ರು ನೋಡಿ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ನಾಪತ್ತೆ ಪ್ರಕರಣಗಳನ್ನ ಪರಿಶೀಲಿಸಿದ್ರು ಆರಂಭದಲ್ಲಿ ಯಾವುದೇ ಮಾಹಿತಿ ಸಿಕ್ಕಿರ್ಲಿಲ್ಲ. ಸಿಸಿಟಿವಿ ದೃಶ್ಯ ನೀಡಿದ ಚಿಕ್ಕ ಸುಳಿವು. ಇಟಿಯೋಸ್ ಕಾರು ನೀಡಿತ್ತು ಸಾಕ್ಷ್ಯ. ಶವ ಸಿಕ್ಕ ಸ್ಥಳದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದ್ರು. ಆಗಲೇ ನೋಡಿ ಅಲ್ಲೊಂದು ಇಟಿಯೋಸ್ ಕಾರ್ ಒಂದು ಪೊಲೀಸರ ಗಮನಕ್ಕೆ ಬರುತ್ತೆ. ಆ ಕಾರಿನಲ್ಲಿ ಒಂದು ಮಹಿಳೆ ಮಲಗಿರುವ ರೀತಿ ಕಂಡು ಬಂದಾಗ ಕಾರಿನ ತನಿಖೆ ಶುರು ಮಾಡ್ತಾರೆ. ಆಗ ಕಾರು ತಮಿಳುನಾಡಿಗೆ ಸೇರಿದ್ದು ಅಂತ ಗೊತ್ತಾಗತ್ತೆ ಕಣ್ರಿ. ಇದರ ಮಾಲೀಕ ಉಪ್ಪಾರಹಳ್ಳಿಯ ರಾಜಶೇಖರ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಆದ್ರೆ ಕಾರಿನ ಬಗ್ಗೆ ವಿಚಾರಣೆಗೆ ಕರೆದಾಗ ಆ ಮಾಲೀಕ ಹೇಳಿದ್ದೇ ಬೇರೆ. ತಾನು ಕಾರು ಬೇರೆಯವರಿಗೆ ಮಾರಾಟ ಮಾಡಿದ್ದೇನೆ ಅಂತ ಚಂದ್ರಶೇಖರ್ ಸುಳ್ಳು ಹೇಳಿ ಪೊಲೀಸರ ದಿಕ್ಕು ತಪ್ಪಿಸ್ಬಿಟ್ಟಿದ್ದ. ಕೊಲೆಗಾರ ಎಷ್ಟೇ ಚಾಣಕ್ಯನಿದ್ರು ಪೊಲೀಸರು ಅತಳ ಸುತ್ತಳ ಪಾತಾಳದಲ್ಲಿ ಅಡಗಿದ್ರು ಚಿಕ್ಕ ಸಾಕ್ಷ್ಯ ಹಿಡಿದು ಗಾಳ ಹಾಕ್ಬಿಡ್ತಾರೆ. ಆದ್ರೆ ಮಂಡ್ಯ ಪೊಲೀಸರು ಕೂಡ ಈ ತನಿಖೆಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ರು. ತನಿಖೆಯ ಸ್ವರೂಪ ತೀವ್ರವಾಗ್ತಿದ್ದಂತೆ ಸಿಕ್ಕೆ ಬೀಳುವ ಭಯ ರಾಜಶೇಖರ್ಗೆ ಕಾಡೋದಕ್ಕೆ ಆರಂಭವಾಗುತ್ತದೆ ನೋಡಿ. ಆಗ ಜೂನ್ 28ರಂದು ರಾಜಶೇಖರ್ ತನ್ನ ತಾಯಿಯೊಂದಿಗೆ ಉಪ್ಪಾರಹಳ್ಳಿಯ ಕಾಲುವೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತಾನೆ. ಬಳಿಕ ಪೊಲೀಸರು ತನಿಖೆ ಮುಂದುವರೆಸಿದಾಗ ಕೊಲೆಯಾದ ಮಹಿಳೆ ನಳಿನಿ ಎಂಬುದು ಬೆಳಕಿಗೆ ಬಂದಿದೆ. ನಳಿನಿಯ ಕೊನೆಯ ಕಾಲ್ ಸ್ನೇಹಿತೆಗೆ ಮಾಡಿದ್ಲು. ಶ್ರೇಯಾ ಹೇಳಿದ ಆ ಸತ್ಯ ತನಿಖೆಗೆ ಇನ್ನಷ್ಟು ಸಹಾಯ. ಜೂನ್ 22ರಂದು ನಳಿನಿ ತನ್ನ ಸ್ನೇಹಿತೆಗೆ ಶ್ರೇಯಾಗೆ ಕರೆ ಮಾಡಿ, ನಾನು ರಾಜಶೇಖರ್ ಜೊತೆ ಹೋಗ್ತಾ ಇದ್ದೀನಿ, ಬೆಕ್ಕಿಗೆ ಊಟ ಹಾಕು ಅಂತ ಹೇಳಿ ಮನೆ ಬಿಟ್ಟಿದ್ಲು. ಇದೇ ಕೊನೆ ನೋಡಿ. ರಾಜಶೇಖರ್ ನಳಿನಿಯನ್ನ ಉಪ್ಪಾರಹಳ್ಳಿಗೆ ಕರ್ಕೊಂಡು ಹೋಗಿ ಕೊಲೆ ಮಾಡ್ಬಿಟ್ಟಿದ್ದ. ಶವದ ಗುರುತು ಸಿಗದೆ ಇರ್ಲಿ ಅಂತ ಮಂಡ್ಯದ ಜವನಹಳ್ಳಿ ಗುಡ್ಡಕ್ಕೆ ತಂದು ಸುಟ್ಟು ಬೇರೆ ಹಾಕಿದ್ದ. ನಳಿನಿ ಮದುವೆಗೆ ಒತ್ತಾಯ ಮಾಡಿದ್ದೆ ಕಾರಣವಾಯ್ತಾ? ಗಂಡ ಇರೋಳನ್ನ ಲವ್ ಮಾಡಿದವನು ಕೊಂದೇ ಬಿಟ್ನಲ್ಲ. ನಳಿನಿಗೆ ಈಗಾಗಲೇ ಒಂದು ಮದುವೆಯಾಗಿ ಮೊದಲ ಗಂಡನಿಂದ ದೂರ ಇದ್ಲು ಕಣ್ರಿ. ಈಕೆ ತನ್ನ ಜೀವನಕ್ಕೆ ಪಾರ್ಲರ್ ಕೂಡ ನಡೆಸ್ತಿದ್ಲು. ಆದ್ರೆ ಬೆಂಗಳೂರಿನ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಿದ್ದ ನಳಿನಿ ಜೊತೆ ರಾಜಶೇಖರ್ ಕೆಲ ದಿನಗಳ ಹಿಂದೆ ಸ್ನೇಹ ಹೊಂದಿದ್ದ. ದೇವಸ್ಥಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಇಬ್ಬರಿಗೂ ಪರಿಚಯವಾಗಿತ್ತು. ಇದು ಪ್ರೀತಿಗೆ ತಿರುಗಿ ಇಬ್ಬರ ದೇಹಗಳು ಸಾಕಷ್ಟು ಬಾರಿ ಒಂದಾಗಿದ್ವು ಕಣ್ರಿ. ಹೀಗಾಗಿ ನಳಿನಿ ಪದೇ ಪದೇ ರಾಜಶೇಖರ್ನನ್ನ ಮದುವೆಯಾಗು ಅಂತ ಪೀಡಿಸ್ತಾ ಇದ್ಲು. ಆದ್ರೆ ರಾಜಶೇಖರ್ ಇದೇ ವಿಚಾರವಾಗಿ ನಳಿನಿ ಜೊತೆ ಗಲಾಟೆ ನಡೆದಿದ್ದೆ ಕೊಲೆಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಇದೇ ಕೋಪಕ್ಕೆ ಆತನೇ ಕಿಡ್ನಾಪ್ ಮಾಡಿ ನಳಿನಿಯನ್ನ ಕೊಂದಾಕಿದ್ದ. ಆದ್ರೆ ರಾಜಶೇಖರ್ ತನ್ನ ಸ್ನೇಹಿತರಿಗೂ ಈ ಬಗ್ಗೆ ಸುಳ್ಳು ಹೇಳಿದ್ದ ನೋಡಿ. ನಳಿನಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಎಂದು ತನ್ನ ಸ್ನೇಹಿತ ವೆಂಕಿಗೆ ಹೇಳಿದ್ದ. ಹಾಗೆ ನಳಿನಿ ಸ್ನೇಹಿತೆ ಶ್ರೇಯಾ ಕೇಳಿದಾಗ ಆಕೆಗೆ ನನ್ನೊಂದಿಗೆ ಬಂದೇ ಇಲ್ಲ ಅಂತ ಕಟ್ಕತೆ ಹೇಳ್ಬಿಟ್ಟಿದ್ದ. ಕೊಲೆ ಮಾಡಿ ಬಾಡಿ ಸರಿಯಾಗಿ ಸುಟ್ಟಿದೆ ಇಲ್ವಾ ಅಂತ ಶವ ಸುಟ್ಟ ಜಾಗಕ್ಕೆ ಜೂನ್ 22ರಂದು ಮತ್ತೊಮ್ಮೆ ಭೇಟಿ ಕೊಟ್ಟಿದ್ದ ಈ ಪಾಪಿ ಕಣ್ರಿ.
ನನ್ನ ಚಿನ್ನ ರನ್ನ ಅಂತ ಪ್ರೀತಿ ಮಾಡಿದವನು ಕಿಡ್ನಾಪ್ ಮಾಡಿ ಕೊಂದ್ಬಿಟ್ಟಿದ್ದಾನೆ. ಪಾರ್ಲರ್ ಮಹಿಳೆಯ ಮರ್ಡರ್ ಮಿಸ್ಟಿ ಕಹಾನಿ ಯಾವುದೇ ಸಿನಿಮಾ ಕತೆಗಿಂತ ಕಡಿಮೆ ಇಲ್ಲ ನೋಡಿ. ಇಲ್ಲಿ ಪ್ರೀತಿ ಇದೆ, ಮದುವೆಯ ಒತ್ತಾಯ, ಕೊಲೆ, ಬಳಿಕ ಸಾಕ್ಷ್ಯನಾಶ ಮಾಡಲು ಶವ ಸುಟ್ಟಿದ್ದು, ಕೊನೆಗೆ ಪೊಲೀಸರ ಭಯಕ್ಕೆ ತಾಯಿ ಮಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇಡೀ ಪ್ರಕರಣಕ್ಕೆ ಸಿನಿಮೀಯ ತಿರುವು ನೀಡಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.